ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಹೈಡ್ರಾಮಾ ವೈದ್ಯರ ನಿರ್ಲಕ್ಷ್ಯಕ್ಕೆ 21 ವರ್ಷದ ಯುವತಿ ಬಲಿ ಆರೋಪ. ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ಗ್ರಾಮದ ಕವಿತಾ ಕಾಫಿ ತೋಟದಲ್ಲಿ ಕೆಲಸ ಮಾಡುವಾಗ ಮರ ಬಿದ್ದು ಗಾಯಗೊಂಡಿದ್ದರು. ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಬಂದರೆ ಅಲ್ಲಿ ವೈದ್ಯರೇ ಇರಲಿಲ್ಲವಂತೆ. ಸ್ಕ್ಯಾನಿಂಗ್, ಎಕ್ಸ್ರೇ ಮಾಡದೆ ನರ್ಸ್ ಮತ್ತು ಕಂಪೌಂಡರ್ಗಳೇ ಬ್ಯಾಂಡೇಜ್ ಹಾಕಿ ಶಿವಮೊಗ್ಗಕ್ಕೆ ಕಳಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ದುರಾದೃಷ್ಟವಶಾತ್ ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಕವಿತಾ ಮಾರ್ಗ ಮಧ್ಯ ತೆರಕೇರಿ ಬಳಿ ಕೊನೆಯುಸಿರೆಳೆದಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಕುಟುಂಬಸ್ಥರು ಮೃತದೇಹವನ್ನು ವಾಪಸ್ ಜಿಲ್ಲಾ ಆಸ್ಪತ್ರೆ ಎದುರು ತಂದಿಟ್ಟು ಜಿಲ್ಲಾ ಸರ್ಜನ್ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದು ತೀವ್ರ ಪ್ರತಿಭಟನೆ ನಡೆಸಿದರು. ನಮಸ್ಕಾರ. ಚಿಕ್ಕಮಗಳೂರಿನಿಂದ ಒಂದು ದಾರುಣ ಸುದ್ದಿ ಬಂದಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ತೋಟದ ಕಾರ್ಮಿಕ ಯುವತಿಯೊಬ್ಬರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಆಸ್ಪತ್ರೆ ಎದುರು ಮೃತದೇಹ ಇಟ್ಟು ಪ್ರತಿಭಟನೆ ನಡೆಸಲಾಗುತ್ತಿದೆ. ಹೊಸಪೇಟೆ ಗ್ರಾಮದ 21 ವರ್ಷದ ಕವಿತಾ ಎಂಬುವರು ಕಾಫಿ ತೋಟದಲ್ಲಿ ಮರ ಬಿದ್ದು ಗಾಯಗೊಂಡಿದ್ದರು. ಕೂಡಲೇ ಅವರನ್ನು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ಕರೆತರಲಾಯಿತು. ಆದರೆ ಆ ಸಮಯದಲ್ಲಿ ಡಾಕ್ಟರ್ಗಳು ಲಭ್ಯವಿರಲಿಲ್ಲ ಎನ್ನಲಾಗಿದೆ. ಕೇವಲ ನರ್ಸ್ ಮತ್ತು ಕಂಪೌಂಡರ್ ಗಾಯದ ತೀವ್ರತೆ ತಿಳಿಯಲು ಯಾವುದೇ ಸ್ಕ್ಯಾನ್ ಅಥವಾ ಎಕ್ಸ್ರೇ ಮಾಡದೆ ಕನಿಷ್ಠ ನೋವು ನಿವಾರಕ ಇಂಜೆಕ್ಷನ್ ಕೂಡ ಕೊಡದೆ ಶಿವಮೊಗ್ಗಕ್ಕೆ ರೆಫರ್ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಶಿವಮೊಗ್ಗಕ್ಕೆ ಹೋಗುವ ದಾರಿಯಲ್ಲೇ ಕವಿತಾ ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆ ಸಿಗದೆ ಜೀವ ಹೋಯಿತು ಎಂದು ಆಕ್ರೋಶಗೊಂಡಿರುವ ಗ್ರಾಮಸ್ಥರು ಈಗ ಈ ಹುಡುಗಿ ಇವತ್ತು ಬೆಳಿಗ್ಗೆ ಕಾಫಿ ತೋಟದಲ್ಲಿ ಕಾಫಿ ಅಂಡ್ ಟೀ ಅಂತ ಕೆಲಸಕ್ಕೆ ಹೋಗಿತ್ತು. ಸಂಜೆ ಟೈಮಲ್ಲಿ ಕೆಲಸ ಮುಗಿಯೋ ಟೈಮಲ್ಲಿ ಮನೆಗೆ ಬರಬೇಕಾದ್ರೆ ತೋಟದೊಳಗಡೆ ಒಂದು ಮರ ಬಿದ್ದು ಇವ್ರ ಮೇಲೆ ಮರ ಬಿತ್ತು. ಮರ ಬಿದ್ದಿದ ತಕ್ಷಣ ಏನು ಮಾಡಿದ್ರು, ಅಲ್ಲಿಂದ ವೆಹಿಕಲ್ ಮಾಡಿಕೊಂಡು ತಗೊಂಡ್ಬಂದು ಇಲ್ಲಿ ಜಿಲ್ಲಾಸ್ಪತ್ರೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು ಸರ್. ಅಡ್ಮಿಟ್ ಮಾಡೋ ಟೈಮಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಡಾಕ್ಟರ್ ಇರಲಿಲ್ಲ. ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರು. ಒಬ್ಬ ಕಾಂಪೌಂಡ್ರು ಬ್ಯಾಂಡೇಜ್ ಎಲ್ಲ ಸುತ್ತಬಿಟ್ಟು ಅವ್ರು ನಂಗೆ ಸೀದಾ ಶಿವಮೊಗ್ಗಕ್ಕೆ ರೆಫರ್ ಮಾಡ್ಕೊಂಡು ಇಲ್ಲಿಂದ ಆಂಬ್ಯುಲೆನ್ಸಲ್ಲಿ ತಗೊಂಡೋಗ್ಬೇಕಾದ್ರೆ ತರೀಕೆರೆ ಹತ್ರ ಜೀವ ಹೋಗಿದೆ ಸರ್. ಹಾಗಾಗಿ ದಯಮಾಡಿ ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳು ಪ್ರತಿ ಸಲ ಬಂದಾಗ ಪ್ರತಿ ಪೇಷಂಟ್ಗಳನ್ನ ಕರ್ಕೊಂಡ್ ಬರ್ಬೇಕಾದ್ರೂ ನೆಗ್ಲೆಕ್ಟ್, ಯಾರು ಇರೋದಿಲ್ಲ. ಎಮರ್ಜೆನ್ಸಿ ವಾರ್ಡಲ್ಲಿ ನೋಡಿದ್ರೆ ಎಮರ್ಜೆನ್ಸಿ ವಾರ್ಡಲ್ಲಿ ಡಾಕ್ಟರೇ ಇರಲ್ಲ. ನರ್ಸ್ಗಳು ಹತ್ರ ನಾವೇನಾದ್ರು ಕೇಳಿದ್ರೆ ಅವರಿಗೆ ಬೈದು ದೂಡ್ತಾರೆ. ಇದು ತುಂಬಾ ವರ್ಷದಿಂದ ಬರ್ತಕ್ಕಂಥ ಕಂಪ್ಲೇಂಟು. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ನೋಡಿ ಸರ್, ಇಷ್ಟೊತ್ತಾಯ್ತು ಬಾಡಿನ ಇಟ್ಕೊಂಡು ಇಲ್ಲೇ ನಾವು ಕಾಯ್ತಿದ್ದೀವಿ, ಬರಬೇಕು, ನಮಗೆ ನ್ಯಾಯ ಬೇಕು ಅಂತ ಕೇಳಿದಾಗ ಇದುವರೆಗೂ ರೆಸ್ಪಾಂಡ್ ಇಲ್ಲ. ಹಾಗಾಗಿ ಡಿಸ್ಟ್ರಿಕ್ಟ್ ಸರ್ಜನ್ ಇಲ್ಲಿಂದ ಅವ್ರನ್ನ ಮೊದಲು ಇಲ್ಲಿಂದ ಬೇರೆ ಕಡೆ ಕಳಿಸಬೇಕು. ಬೇರೆ ಕಡೆಯಲ್ಲಿ ಅವ್ರಿಗೆ ಕೆಲಸದಿಂದ ತೆಗೆದಾಕಿದ್ರೇನೆ ತುಂಬಾ ಒಳ್ಳೆಯದು. ಯಾಕಂತೇಳಿ ಎಷ್ಟೋ ಜೀವಗಳು ಉಳಿಯುತ್ತೆ ಸರ್. ಅದು ಅಲ್ಲದೆ ನಮ್ಮ ಕಾಫಿ ತೋಟದಲ್ಲಿ ಕಾರ್ಮಿಕರು ಎಲ್ಲ ಮರದ ಕೆಳಗಡೆನೆ ಕೆಲಸ ಮಾಡೋದು. ಒಂದು ಸಣ್ಣ ಪುಟ್ಟದ್ ಏನೇ ತೊಂದರೆ ಆದ್ರೂ ಶಿವಮೊಗ್ಗ ಕಳಿಸಿ, ಹಾಸನ ಕಳಿಸಿ, ಮಂಗಳೂರು ಕಳಿಸಿ ಅಂತ ಹೇಳ್ತಾರೆ. ಈ ಕಷ್ಟಕ್ಕೆ ಈ ಆಸ್ಪತ್ರೆ ಏನಕ್ಕೆ ಬೇಕು ಸರ್? ದಯಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಅನುಕೂಲ ಆಗಂತ ಒಂದು ಚಿಕಿತ್ಸೆ ದೊರಿಬೇಕು. ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಆಗಲಿ, ಇಲ್ಲಿನ ಶಾಸಕರಾಗಲಿ ಪ್ರತಿಯೊಬ್ಬರು ಅದಕ್ಕೆ ಜವಾಬ್ದಾರಿ ತಗೊಂಡು ಅವ್ರ ಕರ್ತವ್ಯವನ್ನು ನಿರ್ವಹಿಸ್ಕೊಡ್ಬೇಕಂತ ಕೇಳ್ಕೊಂತ ಇದ್ದೀವಿ ಸರ್.